ಇಂದು ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿ-ಎಸ್ಟಿ ಸಮಾಜಗಳಿಗೆ 56% ಮೀಸಲಾತಿ ನೀಡಲು ಸಂವಿಧಾನದ 9 ಪರಿಚ್ಛೇದಕ್ಕೆ ಸೇರಿಸಲು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗವನ್ನು ಕೇಂದ್ರ ಸರ್ಕಾರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರ ಬಳಿ ಕೊಂಡೊಯ್ದು ಪ್ರಸ್ತಾವನೆಯನ್ನು ಸಲ್ಲಿಸಿ ಒತ್ತಡ ತರುವಂತೆ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ರಿ ರಾಜ್ಯಾಧ್ಯಕ್ಷರಾದ ಶ್ರೀ ದೇವರಾಜ್ ಟಿ ಕಾಟೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯ 56% ಮೀಸಲಾತಿ ಅಡಿಯಲ್ಲಿ 56,437 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳದಂತೆ ತಡೆಯಾಜ್ಞೆ ನೀಡಿರುವುದನ್ನು ತೆರವುಗೊಳಿಸುವಂತೆ ಒತ್ತಾಯಿಸಲು ರಾಜ್ಯ ಬಿಜೆಪಿ ಪಕ್ಷ ತಾನು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಎಸ್ಸಿ-ಎಸ್ಟಿಗಳಿಗೆ ಸುಗ್ರೀವಾಜ್ಞೆ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ 6% ಮೀಸಲಾತಿ ನೀಡಿ ಜಾರಿಗೊಳಿಸಿರುವುದನ್ನು ಸಂರಕ್ಷಿಸಲು ಎಸ್ಸಿ-ಎಸ್ಟಿ ಜನಾಂಗದ ಮುಖಂಡರು ಚಿತ್ರದುರ್ಗದಿಂದ ಬೆಂಗಳೂರಿನ ವಿಧಾನಸೌಧವರೆಗೆ ಲಕ್ಷಾಂತರ ಜನರ ಜೊತೆ ಪಾದಯಾತ್ರೆ ಮಾಡುತ್ತೇವೆ ಎಂದು ವೀರವೇಷದಿಂದ ಘೋಷಿಸಿ ಅದೇ ಪಕ್ಷದ ಸರ್ವೋಚ್ಚ ನಾಯಕನ ಜಾತಿ ಪ್ರೇಮದಿಂದ ಪಾದಯಾತ್ರೆ ಕೈಬಿಡುವಂತೆ ಕಟ್ಟಪ್ಪಣೆ ಮಾಡಿರುವುದರಿಂದ ಪಾದಯಾತ್ರೆ ಕೈಬಿಟ್ಟ ಬಿಜೆಪಿ ಪಕ್ಷದ ನಡೆಯನ್ನು ಖಂಡಿಸಲಾಯಿತು. ವರದಿ ಜಿಪಿ ರಾಜು ಕಿಕ್ಕೇರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಎಸ್ಸಿ-ಎಸ್ಟಿಗಳ ಮತ್ತು ಹಿಂದುಳಿದ ವರ್ಗದ ನಾಯಕರು, ಸಾಮಾಜಿಕ ನ್ಯಾಯದ ಅಧಿಕಾರರು, ಇವರು ಏನು ಸಂವಿಧಾನದ ಅಡಿಯಲ್ಲಿ ನಾವು ಮೀಸಲಾತಿಯನ್ನು ಕೊಡಬೇಕು, ಇದನ್ನ ಐಚ್ಛೆಗಳು ಸೇರಬೇಕು ಅನ್ನುವಂಥದ್ದನ್ನ ತಾವು ಹೇಳ್ತಾರೆ. ಆದರೆ ನನ್ನ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ವ ಪಕ್ಷಗಳ ಸಭೆಯನ್ನು ತಾವು ಕಳೆದು ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಳಿ, ಗೃಹ ಸಚಿವರು ಬಳಿ, ಈ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಮಂತ್ರಿಗಳನ್ನ, ಪ್ರಮುಖ ಸಂಸದರನ್ನ, ಈ ರಾಜ್ಯದ ಪ್ರಮುಖ ಸಚಿವರೊಳಗೊಂಡಂತಹ ಒಂದು ನಿಯೋಗವನ್ನ, ಸರ್ವಪಕ್ಷದ ನಿಯೋಗವನ್ನ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡೋಗಿ ನೀವು ನಮ್ಮ ರಾಜ್ಯದ ಪ್ರಸ್ತಾವನೆಯನ್ನ, ಏನು ನಮ್ಮ ಎಸ್ಸಿ-ಎಸ್ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ 56% ಮೀಸಲಾತಿಯನ್ನ ನಾವು ಹೆಚ್ಚುವರಿ ಮಾಡಿದ್ದೀವಿ, ಅದನ್ನ 9 ಶೆಡ್ಯೂಲ್ಗೆ 9ರ ಅನುಚ್ಛೇದಕ್ಕೆ ನೀವು ಸೇರಿಸಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಮಾಡಬೇಕು. ಇದ್ರ ಮುಖಾಂತರ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಅಂತೇಳಿ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಪತ್ರಿಕಾಗೋಷ್ಠಿಯ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ 3 ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಜನಪ್ರತಿನಿಧಿ ಇವತ್ತಿನವರೆಗೂ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯ ಏನು ಇವತ್ತು ತೆರವುಗೊಳಿಸೋದಕ್ಕೆ ಇವತ್ತವರೆಗೂ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅಂದ್ರೆ ಈ 3 ಪಕ್ಷಗಳಿಗೂ ಎಸ್ಸಿ-ಎಸ್ಟಿಗಳ ಒಂದು ಮತಗಳು ಬೇಕು, ಇವ್ರು ಗೆದ್ದು ಅಧಿಕಾರ ಅನುಭವಿಸ್ಬೇಕು, ಆಡಳಿತ ನಡೆಸಬೇಕು. ಆದರೆ ನಾವು ಸಮರ್ಪಕವಾಗಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಮೀಸಲಾತಿಯನ್ನ ಕೊಡಿಸಲಿಕ್ಕೆ ಈ 3 ಪಕ್ಷದ ರಾಜಕಾರಣಿಗಳಿಗೆ ಇವ್ರಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವರು ಮಾಡಿರ್ತಕ್ಕಂಥ ಒಳ ಸಂಚಿನಿಂದನೇ ಇವತ್ತು ರಾಜ್ಯ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿರೋದು. ಇದನ್ನ ತೆರವುಗೊಳಿಸಕ್ಕೆ ಯಾವ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ಪಕ್ಷ ಆಗಲಿ, ಜೆಡಿಎಸ್ ಪಕ್ಷ ಆಗಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇಲ್ಲ. ಆ ಒಂದು ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಇದರಿಂದ ಇವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಸ್ಸಿ-ಎಸ್ಟಿ ಸಮುದಾಯಗಳಿಗೆ ಸಿಗಬೇಕಾದಂತಹ ಈ ಮೀಸಲಾತಿಯನ್ನ ಕೊಡಿಸ್ಲಿಕ್ಕೆ ಇವರು ಯಾರು ಪ್ರಯತ್ನ ಪಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಆ ಪಕ್ಷದ ನಾಯಕರುಗಳಿಗೆ